ಸಿಪಿ ಯೋಗೇಶ್ವರ್ ಅವರು ಪಕ್ಷೇತರಾಗಿ ಕಣಕ್ಕಿಳಿದಿದ್ದಾದಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತಾ? ಅದನ್ನೆಲ್ಲ ಈಗ ಯಾಕೆ ಮಾತಾಡಬೇಕು? ಅವರು ಪಕ್ಷೇತರರಾಗಿ ನಿಲ್ತಾರೋ ಇಲ್ವೋ, ಅವ್ರಿಗೆ ಟಿಕೆಟ್ ಕೊಡ್ಬೋದೇನೋ NDA ಕೂಟದಲ್ಲಿ. ಈಗ ಕಾಂಗ್ರೆಸ್ನ ಜನಾಂದೋಲನ ಸಮಾವೇಶ ಕೂಡ ನಡೀತು, ಬಿಡದಿಯಲ್ಲಾಗಿ, ರಾಮನಗರ, ಚನ್ನಪಟ್ಟಣ ಎಲ್ಲ ಕಡೆಗೂ. ಸೊ ಚನ್ನಪಟ್ಟಣದಲ್ಲಿ ಅದಕ್ಕೆ ಏನಾದರೂ ವಿಧಾನಸಭಾ ಕ್ಷೇತ್ರಕ್ಕೆ ಇದೊಂದು ಮೈಲೇಜ್ ಸಿಗ್ತಾ ಈ ಒಂದು ಸಮಾವೇಶಗಳು? ಬಿಡದಿ, ಚನ್ನಪಟ್ಟಣ, ರಾಮನಗರ, ಅದೇ ರೀತಿ ಮಂಡ್ಯ, ಮದ್ದೂರು, ಮೈಸೂರು ಎಲ್ಲ ಸಮಾವೇಶಗಳಾಗಿದ್ದು ನಮ್ಮ ಪಕ್ಷಕ್ಕೆ ಏನು BJPಯವರು ಅಪಪ್ರಚಾರ ಮಾಡ್ತಾ ಇದ್ದಾರಲ್ಲ ಅದರ ವಿರುದ್ಧ ಜನಾಂದೋಲನ ಆಗಿ ವಿಪಕ್ಷಗಳು ಮಾಡ್ತಾ ಇರ್ತಕ್ಕಂಥದ್ದು ತಪ್ಪು ಅಂತ ಜನರ ಮನಸ್ಸಿಗೆ ಬಂದಿದೆ. ಅದರ ಲಾಭ ಚನ್ನಪಟ್ಟಣಕ್ಕೂ ಆಗುತ್ತೆ. ಸರ್, ನೇರವಾದ ಪ್ರಶ್ನೆ ತಮಗೆ, ಯಾಕಂತಂದರೆ ಬೆಂಗಳೂರಲ್ಲಿ ಸಾಕಷ್ಟು ಅನುಭವ ಇರುವಂಥದ್ದು, ಇಡೀ ಭಾಗಗಳು ಕೂಡ ನಿಮಗೆ ಗೊತ್ತಿರುವಂಥದ್ದು. ಒಂದು ವೇಳೆ ಈಗಾಗಲೇ DK ಶಿವಕುಮಾರ್ ಅವರು ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಂಡು ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಬಹಿರಂಗವಾಗಿ. ನಾಳೆ ಏನಾದರೂ ರಾಮಲಿಂಗಾರೆಡ್ಡಿ ಅವರಿಗೆ ಒಂದು ಅವಕಾಶ ಕೊಡ್ತೀವಿ ಅಂದರೆ ಒಪ್ಕೊಳ್ಳೋಕೆ ರೆಡಿ ಆಗಿದ್ದೀರಾ? ಹೈಕಮಾಂಡ್ ಏನಾದರೂ ಹೇಳಿದ್ರೆ ಪಕ್ಷದ ಚುಕ್ಕಾಣಿ ಹಿಡಿಯೋದಕ್ಕೆ ರೆಡಿ ಆಗಿದ್ದೀರಾ? ಅದೆಲ್ಲ ಈಗ ಮಾತೆಲ್ಲ ಅಪ್ರಸ್ತುತ. ಸಂಪುಟ ಪುನಾರಚನೆ ಅನ್ನುವಂಥ ಚರ್ಚೆಗಳು ಶುರುವಾಗ್ತಿದೆ, ಮತ್ತು ಖಾತೆಗಳ ಬದಲಾವಣೆ ಅನ್ನುವಂಥದ್ದು. ಮುಂದಿನ ದಿನಗಳಲ್ಲಿ ಆ ರೀತಿಯ ಸಂದರ್ಭ ಎದುರಾದರೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಉಸ್ತುವಾರಿ ಸಿಗುತ್ತಾ? ಅದೆಲ್ಲ ನೀವು ಮುಖ್ಯಮಂತ್ರಿಗಳನ್ನೇ ಕೇಳಬೇಕಪ್ಪ, ಮುಖ್ಯಮಂತ್ರಿಗಳನ್ನೇ ನೀವು ಕೇಳಬೇಕು. ಸರ್, ಈಗ CM ವಿರುದ್ಧ ಕೂಡ ಈಗ BJPಯವರು ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ, ಮತ್ತು ಹೋರಾಟಗಳನ್ನ ಮಾಡ್ತಿದ್ದಾರೆ. ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತೀವಿ ಅಂತಿದ್ದಾರೆ. ಸೊ ಹಾಗಾಗಿ ಸಿದ್ದರಾಮಯ್ಯ ಅವರು ಬೆನ್ನಿಗೆ ನಿಲ್ಲುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ದೊಡ್ಡ ಮಟ್ಟದಲ್ಲಿ ಒಂದು ಸಂದೇಶ ಕೊಟ್ಟಿದೆ. ಓಕೆ, ಇದು ಯಾವ ರೀತಿಯ ಹೋರಾಟ ಇರುತ್ತೆ, ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರದ ಮೇಲೆ ಮತ್ತು CM ಸಿದ್ದರಾಮಯ್ಯ ಅವರ ಕುರ್ಚಿಗೆ ಸಂಬಂಧಪಟ್ಟಂಗೆ ಯಾವ ರೀತಿಯ ಪ್ರಭಾವ ಬೀರುತ್ತೆ? ಈಗ BJP, JDS ಹಿಂದೆ 2008ರಿಂದ 2013ವರೆಗೂ BJP ಸರ್ಕಾರ ಆಡಳಿತದಲ್ಲಿತ್ತು. ಸಮ್ಮಿಶ್ರ ಸರ್ಕಾರ ಇತ್ತು, ಆಮೇಲೆ BJP ಸರ್ಕಾರ ಇತ್ತು. ಇವರ 11 ವರ್ಷದ ಆಡಳಿತದಲ್ಲಿ ಆಗಿರ್ತಕ್ಕಂಥ ಅವ್ಯವಹಾರಗಳನ್ನು ತನಿಖೆ ಮಾಡಿದ್ರೆ ಭಾಳಷ್ಟು ಜನ ಇವರೆಲ್ಲ ಜೈಲಿಗೆ ಹೋಗಬೇಕಾಗುತ್ತೆ. ತನಿಖೆ ಆಗ್ತಾಯಿದೆ. ಇವರು ಏನೂ ತಪ್ಪು ಮಾಡದೇ ಇರತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಆಪಾದನೆ ಮಾಡ್ತಾರೆ. ಸೈಟು ಕೊಟ್ಟಿದ್ರ ಬಗ್ಗೆ, ಸೈಟ್ ಕೊಟ್ಟಿದ್ದು ತಪ್ಪಾಗಿದ್ದರೆ ಯಾರು ಆಡಳಿತದಲ್ಲಿದ್ದಾಗ ಯಡಿಯೂರಪ್ಪ ಅವರು ಚೀಫ್ ಮಿನಿಸ್ಟರ್ ಆಗಿದ್ದರು, ಬೈತಿ ಬಸವರಾಜು ಮಿನಿಸ್ಟರ್ ಆಗಿದ್ದರು, UD ಮಿನಿಸ್ಟ್ರು, ಆಮೇಲೆ ನಟೇಶ್ ಅಂತ ಮೂಡಾ ಚೇರ್ಮನ್ ಆಗಿದ್ದರು. ಸೈಟ್ ಕೊಟ್ಟದ್ದು ತಪ್ಪಾಗಿದ್ದರೆ ತಪ್ಪು ಮಾಡಿದವರು ಯಾರು? ಅಧಿಕಾರದಲ್ಲಿದ್ದಂಥವರು ಅಲ್ವಾ? ಬೇರೆಯವ್ರ ಮೇಲೆ ತಪ್ಪು ಹೊರಿಸುವಂಥ ಕೆಲಸವನ್ನು BJP ಭಾಳ ವರ್ಷಗಳಿಂದಲೂ ಕೂಡ ಮಾಡಿಕೊಂಡು ಬರ್ತಾಯಿದ್ದಾರೆ. ಮತ್ತು ಅವರು ಮಾಡಿರ್ತಕ್ಕಂಥ ಹಗರಣಗಳು ಈಗ ಅನೇಕ ತನಿಖಾ ಹಂತದಲ್ಲಿದೆ. ಆಮೇಲೆ ಇವ್ರ ಬಂಡವಾಳ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ. ಸರ್, ಈಗಾಗಲೇ ಏನು ತಡೆಯಾಜ್ಞೆ ತಂದಿದ್ದಾರೆ BJP ನಾಯಕರು, ಅಂಥ ತಡೆಯಾಜ್ಞೆ ತೆರವುಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಆಗುತ್ತೆ ಅನ್ನುವಂಥ ಸರ್ಕಾರದಿಂದ ಈಗಾಗಲೇ ಕೂಡ CM ಸಿದ್ದರಾಮಯ್ಯವರು ಕೆಲವು ವಕೀಲರ ಜೊತೆ ಚರ್ಚೆ ಮಾಡಿದ್ದಾರೆ ಅನ್ನುವಂಥದ್ದು. ಯಾವ ತಡೆಯಾಜ್ಞೆ? ಈಗ BJP ನಾಯಕರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳು ಏನೇನಿದ್ದಾವೆ, ಈಗ ಅಶೋಕ್ ಅವರಾಗಿರ್ಬೋದು ಮತ್ತು ಸುಧಾಕರ್ ಅವರಾಗಿರ್ಬೋದು, ಅವರೆಲ್ಲ ಕೋರ್ಟಲ್ಲಿ ಇದ್ದಂಥ ಸಂದರ್ಭದಲ್ಲಿ ತಡೆಯಾಜ್ಞೆ ತಂದರೆ ಅವನ್ನ ತೆರವುಗೊಳಿಸ್ತೇವೆ ಅನ್ನುವಂಥದ್ದು ಕೂಡ ಈಗ ಪೊನ್ನಣ್ಣವರು ಆ ಮಾತನ್ನು ಹೇಳ್ತಿದ್ದಾರೆ. ಶೀಘ್ರಗತಿಯಲ್ಲಿ ಅವ್ರು ತಂದಿರ್ತಕ್ಕಂಥ ಸ್ಟೇಗಳನ್ನ ವೆಕೇಟ್ ಮಾಡಿಸ್ಬೇಕು, ಮತ್ತು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಬೇಕು. ಮಾಡಿದ್ರೆ BJPಯವರು ಮಾಡಿರ್ತಕ್ಕಂಥ ಹಗರಣಗಳು ಬೇಗ ಬಯಲಾಗಿ ಅವರು ಬೆತ್ತಲೆ ಆಗ್ತಾರೆ ಅಷ್ಟೆ. ಯಾರ್ಯಾರು ಸರ್ BJPಯಲ್ಲಿ ಯಾರ್ಯಾರು ಜೈಲಿಗೆ ಹೋಗ್ತಾರೆ? ನಾನು ಹೇಳೋಕ್ಕಾಗತ್ತಾ? ಅದೆಲ್ಲ ಕೋರ್ಟ್ ತೀರ್ಮಾನ ಮಾಡಬೇಕು. ತಪ್ಪು ಮಾಡಿದವ್ರು ಹೋಗ್ತಾರೆ ಅಷ್ಟೇ. ಸೊ ಈ ಕುಮಾರಸ್ವಾಮಿ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಗಂಭೀರ ಆರೋಪ ಮಾಡ್ತಿದ್ದಾರೆ, ಇದು ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಮಾಡ್ತಿದ್ದಾರೆ. ಏನಾಗಿದೆ ನಮ್ಮ ರಾಜ್ಯದಲ್ಲಿ BJPಯವರು ಮತ್ತು JDS ಅವರು ಇತ್ತೀಚೆಗೆ ಸೇರಿಕೊಂಡಿದ್ದಾರೆ. ಇವರ ಕಾಲದಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರಗಳನ್ನು ಮುಚ್ಕೊಳ್ಳೋದಕ್ಕೆ ಕಾಂಗ್ರೆಸ್ ಮೇಲೆ ಭ್ರಷ್ಟಾಚಾರದ ಆಪಾದನೆ ಮಾಡ್ತಾಯಿದ್ದಾರೆ. ಅಂದರೆ ಭ್ರಷ್ಟಾಚಾರದಲ್ಲಿ ಮುಳಿದಿರ್ತಕ್ಕಂಥವರು ಭ್ರಷ್ಟಾಚಾರದ ಮೇಲೆ ಹೋರಾಟ ಮಾಡ್ತಾ ಇರ್ತಕ್ಕಂಥದ್ದು ಇದೊಂದು ವಿಪರ್ಯಾಸ. CM ಅವ್ರನ್ನ ಅಧಿಕಾರದಿಂದ ಕೆಳಗಿಳಿಸುವಂಥ ಷಡ್ಯಂತ್ರ ನಡೀತಿದೆ ಅನಿಸ್ತಿದೆಯಾ? ಈಗ ಒಬ್ಬನ ಹತ್ಸೋದಕ್ಕೆ ಇನ್ನೊಬ್ಬನ ಇಳಿಸೋದಕ್ಕೆ ಒಂದು ಪಕ್ಷ ಅಥವಾ ಕೆಲವರೇ ನಿರ್ಧಾರ ಮಾಡಿದ್ರೆ ಆಗೋದಿಲ್ಲ. ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂಡಿಸಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಜನತೆ. ಆಮೇಲೆ ಇಳಿಸೋಕೆ ಹೋದರೆ ಇವ್ರ ಬಂಡವಾಳ ಜನಕ್ಕೆ ಈಗಾಗಲೇ ಅರ್ಥ ಆಗೋಗಿದೆ. ಇವ್ರ ಮಾತು ಯಾರೂ ಕೂಡ ಸೊಪ್ಪು ಹಾಕೋದಿಲ್ಲ, ಇವ್ರ ಮಾತಿಗೆ ಬೆಲೆನೂ ಇಲ್ಲ, ಇಳಿಸೋಕೆ ಆಗೋದಿಲ್ಲ.
ಅಲ್ಲ, ಕುಮಾರಸ್ವಾಮಿ ಅವರು ಹೇಳ್ತಿದ್ರೆ 10 ತಿಂಗಳಲ್ಲಿ ಸರ್ಕಾರ ಇರುತ್ತಾ ನೋಡೋಣ ಅಂತಿದ್ದಾರೆ. ಇಲ್ಲಿ ಬಿಡಿ, 10 ತಿಂಗಳು ನೀವು ಇರೋದಿಲ್ವಾ? ನಾವು ಇರ್ತೀವಿ, ನೀವು ಇರ್ತೀವಿ. 10 ತಿಂಗಳಾದ್ಮೇಲೆ ನೋಡೋಣ ಬಿಡಿ. ಸೊ ಇದಿಷ್ಟು ಕೂಡ ಸಚಿವರಾಗಿರುವಂತಹ ರಾಮಲಿಂಗಾರೆಡ್ಡಿ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.